ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, SSLC ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಪರೀಕ್ಷೆ ಇಲ್ಲದೆ ಹೊಸ ನೇಮಕಾತಿಯಾಗಿದೆ. ಕೇವಲ ನೀವು SSLC ಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರ. ಭಾರತೀಯ ಅಂಚೆಯಲ್ಲಿ ಖಾಲಿ ಇರುವ 28,740 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಆಗೈತ್ರಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರ ಎಷ್ಟು ಅಂಕಗಳ ಆಗಿದ್ರೆ ನಾವು ಅರ್ಜಿಯನ್ನ ಸಲ್ಲಿಸಬೇಕು. ಇಲ್ಲಿ 1ರಿಂದ 6 ಲಿಸ್ಟ್, ಲಾಸ್ಟ್ ಟೈಮ್ ಎಲ್ಲ 6 ಲಿಸ್ಟ್ ಅನ್ನ ಬಿಟ್ಟಿದ್ರು. ಈ ಸಾರಿ ಸ್ವಲ್ಪ ಜಾಸ್ತಿ ಪೋಸ್ಟ್ ಅದಾವ, ಏನಾದ್ರೂ ಹೆಚ್ಚಿಗೆ ಲಿಸ್ಟ್ ಕೂಡ ಬಿಡಬಹುದು. ಹಾಗಿದ್ರೆ ಈಗ ನಾವು 1ರಿಂದ 6 ಲಿಸ್ಟ್ ಅಂತ ತಗೊಂಡು ಎಷ್ಟು ಅಂಕ ಆದ್ರೆ ನಾವು ಅರ್ಜಿಯನ್ನ ಸಲ್ಲಿಸಬೇಕು. ಬನ್ನಿ ಹಾಗಿದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ, ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದನ್ನ ನೋಟ್ಸ್ ನಾವು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡಿ, GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ನೋಡಿದ್ದನ್ನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ಈ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾರೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ. 1 ಮಂತ್ಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ GK, ಸೈನ್ಸು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದ್ಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ಇಲ್ಲಿ ನೋಡ್ರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ನೀವೇನಾದ್ರೂ RRB ಗ್ರೂಪ್ ಡಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತಗೊಂಡು ಸ್ಟಡಿ ಮಾಡಿ 100% ಸಿಲೆಬಸ್ ಕವರ್, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗಾಗಿ ಸಿಗ್ತಾರೆ. 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿಗಾಗಿ ನೀಡ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಲಾಸ್ಟ್ ಇಯರ್ದು ಲಿಸ್ಟ್ ಅನ್ನ ನೋಡೋಣ. ಯಾಕಂದ್ರೆ ಲಿಸ್ಟ್ ಅನ್ನ ನೋಡಿದ್ರೆ ಮಾತ್ರ ನಮಗೆ ಇಲ್ಲಿ ಐಡಿಯಾ ಸಿಗ್ತದ. ಸ್ನೇಹಿತರೆ ನೋಡ್ಬೋದು, ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಕೂಡ ಇಲ್ಲಿ ಲಿಸ್ಟ್ ಅದಾವ್ರಿ. ಎಷ್ಟೆಷ್ಟು ಸ್ಕೋರ್ ಅದಾರೋ ಅರ್ಜಿಯನ್ನ ಸಲ್ಲಿಸಬೇಕಂತ ನೋಡಿದಾರೆ. ಸ್ನೇಹಿತರೆ, ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಕಟ್ ಆಫ್ ಜಾಸ್ತಿ ನಿಂತಿತ್ತು. ಯಾಕಪ್ಪ ಅಂದ್ರೆ ಯಾವ ಕೂಡ ನೇಮಕಾತಿ ಇದ್ದಿದ್ದಲ್ರಿ. ಇಲ್ಲಿ ನೇಮಕಾತಿ ಕೂಡ ಮ್ಯಾಟರ್ ಆಗುತ್ತಾ. ಈ ಸಾರಿ ಎಷ್ಟು ನೇಮಕಾತಿ ಅದ ಹೇಳ್ತೇನ್ರಿ. ಈ ಸಾರಿ ಕಡಿಮೆ ಕಟ್ ಆಫ್ ನಿಲ್ಲಕ್ಕೆ ಏನ್ ಕಾರಣ ಅಂತ ಕೂಡ ಹೇಳ್ತೇನ್ರಿ. ಈ ಸಾರಿ RRB ಗ್ರೂಪ್ ಡಿ ಲಾಸ್ಟ್ ಟೈಮ್ ಎಕ್ಸಾಮ್ ಬರ್ದವ್ರದ್ದು ರಿಸಲ್ಟ್ ಬರ್ತಾರೆ ಇದ ವರ್ಷ. ಅವರು ಕೂಡ ಡ್ಯೂಟಿಗೆ ಜಾಯ್ನ್ ಆಕಾರ. ಅದ್ರ ಕಡಿಮೆ ಅಂದ್ರೂ ಕೂಡ 92, 93, 94, 95, 98 ಮಟ್ಟ ಇದ್ದವ್ರು ಕೂಡ ಸೆಲೆಕ್ಷನ್ ಆಗೇ ಹಾಕಾರಿ. ಅವರು ಕೂಡ ಹೊರಗೆ ಹೋಗ್ತಾರ. ಇನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆದ KPTCL ದ ರೀ. KPTCL ದಾಗ 3000 ಅಭ್ಯರ್ಥಿಗಳು ರೀ. 3000 ಅಭ್ಯರ್ಥಿಗಳ ಒಳಗ ಒಂದು 2000 ಅಭ್ಯರ್ಥಿಗಳು ಕೂಡ ಕೊರೋನಾ ಹುಡುಗರ ಇರ್ತಾರ. ಅಲ್ಲಿ ಕೂಡ 98, 99, 100 ಇದ್ದವರು ಕೂಡ ಎಕ್ಸಿಟ್ ಆಗ್ತಾರ. ನಿಮಗೆ 2000 ಪೋಸ್ಟ್ ಖಾಲಿ ಉಳಿದು. ಇನ್ನ ನೋಡ್ರಿ, MTS SSLC ಮೇಲೆ ಐತ್ರಿ. MTS ಕೂಡ ಜಾಯ್ನ್ ಆಕಾರ. ಇದಾದ್ಮೇಲೆ SSC GD ಇವೆಲ್ಲ ಇಷ್ಟು ನೇಮಕಾತಿ ಈ ವರ್ಷದಾಗ ರಿಸಲ್ಟ್ ಬಂದು ಫೈನಲ್ ಲಿಸ್ಟ್ ಬಿಡ್ತಾರ. ಇದರಿಂದ ಆಗಿ ನಿಮಗ ನಿಮ್ಮ ಈ ಪೋಸ್ಟ್ ಆಫೀಸ್ ಮೇಲೆ ಸ್ವಲ್ಪ ಎಫರ್ಟ್ ಬೀಳ್ತೈತಿ. ಯಾಕಪ್ಪ ಅಂದ್ರ ಅಲ್ಲಿ ಹುಡುಗರು ಹೋದ್ರಪ್ಪ ಅಂದ್ರೆ ಇದು 20,000 ರೀ ಸ್ಯಾಲ್ರಿನ. ಇವಾಗ ಏನ್ ಹೇಳಿಲ್ಲ, ಅವೆಲ್ಲ ಕೂಡ 40-50,000 ಸ್ಯಾಲ್ರಿ ಪರ್ ಮಂತ್ಲಿ. ಬಟ್ ಇದು ಪೋಸ್ಟ್ ಆಫೀಸ್ 20,000 ರೀ. ಅದಕ್ಕಾಗಿ ಏನ್ ಮಾಡ್ತಾರ, ಜಾಸ್ತಿ ಸ್ಯಾಲ್ರಿ ಎಲ್ಲಿ ಇರ್ತೈತಿ ಅಲ್ಲಿ ಬಿಟ್ಟು ಹೋಗ್ತಾರ. ಇಲ್ಲಿ ಪೋಸ್ಟ್ಗಳು ಖಾಲಿ ಉಳಿತಾವ. ಇತ್ತು. ಹಾಗಿದ್ರೆ ಈಗ 1ನೇ ಲಿಸ್ಟಿಗೆಲ್ಲ ಇಲ್ಲಿ ಲಾಸ್ಟ್ ಟೈಮ್ ಬಾಗಲಕೋಟ ಹಂಗ ಲೋಕಲ್ ಆಲ್ಮೋಸ್ಟ್ ಎಲ್ಲ 98+ ಇದ್ರ ಮಾತ್ರ ಆಗೇತ್ರಿ. ಬಟ್ ಈ ಸಾರಿ 1ನೇ ಲಿಸ್ಟ್ಗೆ ಕಡಿಮೆ ಅಂದ್ರೆ ಒಂದು 95 ಮಟ್ಟ ಬರತ್ರಿ. 95, 96+ ಇದ್ರ ಸೆಲೆಕ್ಷನ್ ಹಾಕಾವ್ರಿ. ಇನ್ನ ಅದೇ ರೀತಿ 2ನೇ ಲಿಸ್ಟ್ ನೋಡ್ರಿ. 2ನೇ ಲಿಸ್ಟಿಗೂ ಕೂಡ ಬಾಳ ಆದ್ರ ಅದಕ್ಕಿಂತ ಒಂದ್ 2% ಕಡಿಮೆ ರೀ. ಹಂಗ 3ನೇ ಲಿಸ್ಟ್ ಒಂದು ಹಿಂಗ್ ಕಂಟಿನ್ಯೂ ಹಿಡ್ಕೊತ ಹೋದ್ರು ಕೂಡ ಹಂಗ ಕಡಿಮೆ ಹಾಕೋದ ಬರತ್ರಿ. ಹಾಗಿದ್ರೆ ನಮ್ದು SSLC 60 ಆಗೈತ್ರಿ, 70 ಆಗೈತಿ, 80 ಆಗೈತಿ. ಹಾಗಿದ್ರೆ ನಾವು ಅರ್ಜಿ ಸಲ್ಲಿಸ್ಬೇಕಾ ಸಲ್ಲಿಸಬಾರ್ದ? ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ. ಸ್ನೇಹಿತರೆ ನೋಡ್ರಿ, ನಿಮ್ದು ಏನಾದ್ರು ಸ್ಕೋರ 70+ ಆಗಿತ್ತಪ್ಪ ಅಂದ್ರ, ಕೇವಲ 70+ ಆಗಿತ್ತಂದ್ರ ಪ್ರತಿಯೊಬ್ಬರು ಕೂಡ ಇದಕ್ಕ ನಾರ್ಮಲ್ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸೋರಿ. ಇಲ್ಲಪ್ಪ ನಮ್ದು 50 ಆಗೈತಿ, 60 ಆಗೈತಿ, ನಾ ಅರ್ಜಿ ಸಲ್ಲಿಸಲೇಬೇಡ. ನೋಡ್ರಿ, ಇದು ನಿಮ್ ಇಷ್ಟ. ಯಾಕಂದ್ರೆ ಅದೃಷ್ಟ ಅನ್ನೋದು ಯಾರ ಕೈಯಾಗೂ ಇಲ್ಲ. ಕೆಲವೊಂದ್ ಸಾರಿ ನೀವು ಹಾಕಿದ ಡಿಸ್ಟಿಕ್ಗೆ ಯಾರು ಕೂಡ ಅಪ್ಲಿಕೇಶನ್ ಹಾಕಿದಿಲ್ಲಪ್ಪ ಅಂದ್ರ
ಆ ಸಾರಿನೂ ಕೂಡ ಅವಾಗೂ ಕೂಡ ನಿಮ್ದು 6ನೇ ಲಿಸ್ಟಿಗೆ ಐತಿ ಸೆಲೆಕ್ಷನ್ ಆಗ್ಬೋದಲ್ಲ, ಯಾರಿಗ್ ಗೊತ್ತು. ಬಟ್ ಇದು ನಾವೊಂದು ಮಾಹಿತಿ ಪ್ರಕಾರ ಈಗ ಲಾಸ್ಟ್ ಟೈಮ್ ಮತ್ತೆ ಒಂದು 3 ವರ್ಷದಿಂದ ನೋಡಿದ ಪ್ರಕಾರ ಸ್ವಲ್ಪ 70+ ಆದವ್ರು ಕೂಡ ಅಪ್ಲಿಕೇಶನ್ ಹಾಕೋರಿ. ಆದಷ್ಟು ಹೋಗಿ ಆನ್ಲೈನ್ ಸೆಂಟರ್ದಾಗ ಹೋಗಿ ಹಾಕೋರಿ. ಫೋನ್ಯಾಗ ಹಾಕೊಂಡ್ರಿ ಅಂದ್ರ ನಿಮ್ದು ಸ್ಕೋರ್ ಆಗಿದ್ರು ಕೂಡ ಇಲ್ಲಿ ಏನಾಗತ್ತಪ್ಪ ಅಂದ್ರ ನೀವು ಫೋಟೋನ ಅಪ್ಲೋಡ್ ಮಾಡ್ಬೇಕಾದ್ರ ಸ್ವಲ್ಪ ಏನಾದ್ರು ಗ್ಲೀಚ್ ಬಂತಪ್ಪ ಅಂದ್ರ ಮುಗಿತ್ರಿ, ನಿಮ್ದು ಕಂಪ್ಲೀಟ್ ಆಗಿ ರಿಜೆಕ್ಟ್ ಹಾಕೋರಿ ಫೋನ್ ಹಾಕೋದ್ರಿಂದ. ಹೋಗಿ ನಿಮ್ ಹತ್ತಿರದ ಆನ್ಲೈನ್ ಸೆಂಟರ್ದಾಗ ಹೋಗಿ ಹಾಕೋರಿ, ಆರಾಮಾಗಿ ಹಾಕೋತೀರಿ. ಇಲ್ಲಪ್ಪ ನನ್ನ ಡ್ಯೂಟಿಗೆ ಹೋಗ್ತೀನಿ, 8 ತಾಸು ಡ್ಯೂಟಿ ಇರುತ್ತಾ, ರಾತ್ರಿನೂ ಅಲ್ಲೇ ಹೋಗ್ತೀನಿ ಮತ್ತು ಹಗಲಿನೂ ಅಲ್ಲೇ ಹೋಗ್ತೀನಿ, ನನಗೆ ಆನ್ಲೈನ್ ಸೆಂಟರ್ಗೆ ಹೋಗಕ್ ಆಗಲ್ಲ ಅನ್ನೋರಿಗೆ ನಾವೇ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೇವೆ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮೊದಲಿಗೆ 150 ರೂಪಾಯಿ ತಗೋತಿದ್ರಿ. ನಮ್ಮ ಚಾನಲ್ ಅಭ್ಯರ್ಥಿಗಳಿಗೆ ಸ್ಪೆಷಲ್ ಆಫರ್ ಕೊಡಾಕತ್ತೀರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 120 ರೂಪಾಯಿ ನಿಮಗೆ ನಾವೇ ಕಂಪ್ಯೂಟರ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. 100% ಸೆಲೆಕ್ಷನ್ ಆಗುವ ಡಿಸ್ಟ್ರಿಕ್ಟ್ ಅನ್ನ ನೋಡಿ ನಿಮ್ಗೆ ಹಾಕಿ ಕೊಡ್ತೀವಿ. ನೀವು ಕಂಟಿನ್ಯೂ ಆಗಿ ಕಾಲ್ ಮಾಡ್ತೀವಿ. ನಿಮ್ ಸ್ಪೆಲ್ಲಿಂಗ್ ಆಗಿರ್ಬೋದು, ನಿಮ್ಮ ಏನಿದೆ ನಿಮ್ದು ಅಡ್ರೆಸ್ ಆಗಿರೋದು ಪ್ರತಿಯೊಂದನ್ನು ಕೂಡ ನಿಮ್ಮ ಇನ್ಫಾರ್ಮೇಶನ್ ತಗೊಂಡ್ರಿ ಅದು ಕಂಪ್ಲೀಟ್ ಅಪ್ಲಿಕೇಶನ್ ಮುಗಿಯೋವರೆಗೂ ಕೂಡ ನಿಮ್ಮ ಕಾಲಲ್ಲಿ ಕನೆಕ್ಟ್ ಇಟ್ಕೊಂಡು ಕಂಪ್ಲೀಟ್ ಆಗಿ ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಯಾಕಂದ್ರೆ ಈಗ ಸದ್ಯಕ್ಕೆ ಈ ಸಾರಿ ಬಹಳ ರಿಕ್ವೈರ್ಮೆಂಟ್ ಅದಾವ, ಈ ಸಾರಿ ಕಡಿಮೆ ಕಟಪ್ ನಿಲ್ಲುವ ಸಾಧ್ಯತೆ ಐತ್ರಿ. ಯಾರಿಗಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳ್ಸ್ರಿ. ಕೇವಲ 120 ರೂಪಾಯಿದಲ್ಲಿ ನಿಮ್ದು ಅಪ್ಲಿಕೇಶನ್ ನಾವೇ ಹಾಕಿ ಕೊಡ್ತೀವಿ. ನೀವು ಯಾವಾಗ ಫ್ರೀ ಇರ್ತಿರಲ್ಲ ಅವಾಗ ಹಾಕಿ ಕೊಡ್ತೀವಿ. 8ಕ್ಕೆ ಅಂದ್ರೆ 8ಕ್ಕೆ ಹಾಕ್ತೀವಿ, ರಾತ್ರಿ 10ಕ್ಕೆ ಅಂದ್ರೆ 10ಕ್ಕೆ ಹಾಕಿ ಕೂಡ ಕೊಡ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಅಭ್ಯರ್ಥಿಗಳು ಈಗ ಡ್ಯೂಟಿನೂ ಮಾಡ್ತಿರ್ತಾರೆ ಬೇರೆ ಕಡೆ, ಆದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಇರ್ತದೆ ಅವ್ರಿಗೆ. ಅದಕ್ಕಾಗಿ ಅಂತ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಕಡಿಮೆ ಬೆಲೆ ತಗ ಮತ್ತೆ ನೀವು ಯಾವ ಫ್ರೀ ಇರ್ತಿರಲ್ಲ ಅದೇ ಟೈಮಿಗೆ ನಿಮ್ದು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಯಾರ್ದಾದ್ರು ಅಪ್ಲಿಕೇಶನ್ ಹಾಕ್ಬೇಕಿತ್ತಂದ್ರೆ ಈ ನಂಬರ್ಗೆ ಮೆಸೇಜ್ ಹಾಕ್ರಿ. ಯಾರ್ದಾದ್ರು ಅಪ್ಲಿಕೇಶನ್ ಹಾಕೋದು ಅಂತಂದ್ರೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಹಾಕ್ರಿ. ಇಲ್ಲಪ್ಪ ನಮ್ಗೆ ಕಂಪ್ಯೂಟರ್ ಸೆಂಟರ್ಗೆ ಹೋಗೋದಿಲ್ಲ ಅಂದ್ರೆ ನಮ್ಮ ಮೆಸೇಜ್ ಹಾಕ್ರಿ, ನಾವು ನಿಮ್ಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವ್ರಿ. ಇನ್ನ ಐತ್ರಿ ನಮ್ದು 2ನೇ ಲಿಸ್ಟ್ ಹೋಯ್ತು, 3ನೇ ಲಿಸ್ಟ್ ಹೋಯ್ತು. ಟೋಟಲ್ ಆಗಿ ನಾವು ಅಂಗವಿಕಲ ಅಭ್ಯರ್ಥಿಗಳಿದ್ರೆ ನಾವೇನ್ ಮಾಡ್ಬೇಕು? ಅಂಗವಿಕಲ ಅಭ್ಯರ್ಥಿಗಳು ನೀವೇನಾದ್ರ ಅವ್ರಕ್ಕಿಂತ 5% ಕಡಿಮೆ ಅಥವಾ ಆಲ್ಮೋಸ್ಟ್ ಎಲ್ಲ ಒಂದು ಅಪ್ಲಿಕೇಶನ್ ಅಂತ ಹಾಕೋರಿ. ಯಾಕಂದ್ರೆ ನಿಮ್ಗೆ ಫೀಸು ಕೂಡ ಇರಂಗಿಲ್ರಿ. ಮಹಿಳೆಯರಿಗೂ ಕೂಡ ಯಾತನ್ ಕೇಳ್ರಿ, ಮಹಿಳೆಯರಿಗೆ ಯಾವುದೇ ರೀತಿಯ ಫೀಸ್ ಇರಲ್ರಿ. ಇಲ್ಲಿ ಯಾರ್ಯಾರ ಫೀಸ್ ಏನು ಇರಲ್ಲಪ್ಪ. 100 ರೂಪಾಯಿ ತಗೊಂಡು SC ST ಗೆ ಮತ್ತೆ ಅದೇ ರೀತಿ ಏನಿದು ಅಂಗವಿಕಲ ಅಂಗವಿಕಲ ಯಾವುದೇ ಕ್ಯಾಟಗರಿ ಇರಲ್ರಿ. ಇನ್ನ ಮಹಿಳಾ ಅಭ್ಯರ್ಥಿಗಳು ಯಾವುದೇ ಕ್ಯಾಟಗರಿ ಇದ್ರು ಕೂಡ ಅಪ್ಲಿಕೇಶನ್ ಫೀಸ್ ಇಲ್ರಿ. ಅಂದ್ರ 100 ರೂಪಾಯಿ ಐತಲ್ಲ, ಆ 100 ರೂಪಾಯಿ ನೀವು ತುಂಬಂಗಿಲ್ರಿ. ಕೇವಲ 120 ರೂಪಾಯಿ ಅಪ್ಲಿಕೇಶನ್ ಹಾಕೋದು ಏನೈತಲ್ಲ ನಾವು ಹಾಕಿ ಕೊಡ್ತೀವಲ್ಲ ಅದನ್ನ ಅಷ್ಟೇ ಇರುತ್ತೆ ಫೀಸ್. ಇದರಿಂದ ಏನಪ್ಪ ಲಾಭಪ್ಪ ಅಂದ್ರೆ ಏನ ವೇಳೆ 120 ರೂಪಾಯಿಗೆ ನೀವು ಅಪ್ಲಿಕೇಶನ್ ಹಾಕುವಾಗ ಹಿಂದ್ ಮುಂದ್ ನೋಡಿದ್ರಪ್ಪ ಅಂದ್ರ ಒಂದ್ ಟೈಮ್ ನಿಮ್ದು ಹಾಕಿದ ಜಿಲ್ಲೆಗೆ ಯಾರು ಕೂಡ ಅಪ್ಲಿಕೇಶನ್ ಹಾಕಿಲ್ಲಪ್ಪ, ನಿಮ್ದು 60 ಆಗೈತಿ, ಅವಾಗ ಏನಾದ್ರು ಸೆಲೆಕ್ಟ್ ಆಯ್ರಂದ್ರ ನಿಮ್ಗ ಸ್ಟಾರ್ಟಿಂಗ್ 20,000 ಸ್ಯಾಲರಿ ಸಿಗ್ತದ್ರಿ. ಇಲ್ಲ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ನೀವು ಜಾಸ್ತಿ ಏನ್ ಕಳ್ಕೊಂಗಿಲ್ಲ, ಕೇವಲ 120 ರೂಪಾಯಿ ಅಷ್ಟೇ ಕಳ್ಕೊತೀರಿ. ಇತ್ತು ನಮ್ ಕಡೆನ ಹಾಕ್ಸರ್ ಅಂತ ಹೇಳ್ತಿಲ್ಲ, ನಿಮ್ದು ಹತ್ತಿರ ಎಲ್ಲಿ ಅವೈಲೇಬಲ್ ಐತಲ್ಲ ಅಲ್ಲಿ ಅದ್ರ ಹಾಕ್ಸೋ. ನಿಮ್ ಕಡೆ ಎಲ್ಲಿ ಹೋಗಕ್ ಆಗಿಲ್ಲಪ್ಪ ಅಂದ್ರ ನಾವು ಕೂಡ ನಿಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ. ಇತ್ತು ಬರೀ 120 ರೂಪಾಯಿ ನೀವು ಶಾನೆತನ ಮಾಡಿ ಒಂದ್ ವೇಳೆ ಅಪ್ಲಿಕೇಶನ್ ಹಾಕೋದನ್ನ ಬಿಟ್ರಂದ್ರ ಅವಾಗ ಏನಾದ್ರು ಸೆಲೆಕ್ಟ್ ಆಯ್ತಪ್ಪ ಅಂದ್ರೆ ಸ್ಟಾರ್ಟಿಂಗ್ 20,000 ಸ್ಯಾಲರಿ ಇರುತ್ತೆ. ಇದ್ರ ಮೇಲೆ ನೀವು ಬಿಟ್ಟಿದ್ರಿ ನಾ ಆಲ್ಮೋಸ್ಟ್ ಎಲ್ಲ ಏನ್ ಹೇಳಿನಪ್ಪ ಅಂದ್ರೆ 70+ ಆದವ್ರು ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕೋರಿ. ಉಳಿದವರು ನಿಮ್ ಮೇಲೆ ಇಷ್ಟದ ಮೇಲೆ ಬಿಟ್ಟಿದ್ರಿ ಅದ ಅಪ್ಲಿಕೇಶನ್ ಹಾಕೋಬಹುದು, ಇಲ್ಲಾಂದ್ರೆ ಬಿಡಬಹುದು. ಇನ್ನು ಅಂಗವಿಕಲ ಅಭ್ಯರ್ಥಿಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋರಿ. ಆಯ್ತು. ಯಾಕಂದ್ರೆ ಕೊರೋನಾ ಬ್ಯಾಚ್ನಾಗೂ ಕೂಡ ಅಭ್ಯರ್ಥಿಗಳು ಅದಾರ, ಇಲ್ಲ ಅನ್ನಕಿಲ್ಲ, ಹೇಳಕ್ ಬರಲ್ರಿ. ಅದೃಷ್ಟ ಬರೀ 120 ರೂಪಾಯಿ ಇದಾಗ ಮಿಸ್ ಆಯ್ತಂದ್ರ ಏನ್ ಮಾಡಕ್ ಆಗಲ್ಲ. ಕಟಾಪ್ ಕೂಡ ನಾ ಹೇಳಿದೆ ಈಗ ಈ ಸಾರಿ ಕೂಡ ಒಂದು ಆಲ್ಮೋಸ್ಟ್ 75-80 ಮಟ ಲಾಸ್ಟ್ನೇ ಲಿಸ್ಟಿಗೆ ಬರುವ ಸಾಧ್ಯತೆ ಐತ್ರಿ. ಹೆಚ್ಚ ಕಡಿಮೆ ಹಾಕಿರತೈತಿ. ಒಂದ ಡಿಸ್ಟಿಕ್ ಸೇಮ್ ಇರಲ್ಲ. ಒಂದ್ ಡಿಸ್ಟಿಕ್ಗೆ 90 ಇತ್ತಂದ್ರ ಒಂದ್ ಡಿಸ್ಟಿಕ್ಗೆ 80 ಕೂಡ ಇರ್ಬೋದಲ್ಲ, ಹೇಳಕ್ ಬರಲ್ಲ. ಅದಕ್ಕೆ ಈಗ ಲಾಸ್ಟ್ ಟೈಮ್ ಐತಿ ಅಷ್ಟು ವ್ಯತ್ಯಾಸ ಆಗಿಲ್ರಿ, ಬರೀ ಒಂದೊಂದು ಮಾರ್ಕ್ಸ್ ಅಷ್ಟೇ. ಈಗ ಬಾಗಲಕೋಟ ಆಲ್ಮೋಸ್ಟ್ ಎಲ್ಲ 98 99 ಇಷ್ಟು ನಿಂತಿತ್ರಿ. ಅದೇ ರೀತಿ ನಿಮ್ದು ಯಾದಗಿರಿ ರೀತಿಯಲ್ಲಿ ನೋಡ್ಕೊಂಡ್ಬಿಡ್ರಿ, ಅಲ್ಲಿ ಎಷ್ಟು ನಿಂತಪ್ಪ ಅಂದ್ರ 97 96 ರೀ. ಈ ರೀತಿ ಬಹಳ ಸ್ವಲ್ಪ ವ್ಯತ್ಯಾಸ ಐತ್ರಿ, ಜಾಸ್ತಿ ವ್ಯತ್ಯಾಸ ಆಗಿಲ್ಲ. ಯಾಕಂದ್ರೆ ಬ್ಯಾಕ್ವರ್ಡ್ ಏರಿಯಾ ಐತಿ ಯಾದಗಿರಿ, ಅಲ್ಲಿ ಕೂಡ ಕಟಾಪ್ ಸ್ವಲ್ಪ ವೇರಿಯೇಷನ್ ಕೂಡ ಆಗಿತ್ರಿ. ಸೊ ಅದಕ್ಕಾಗಿ ಅಪ್ಲಿಕೇಶನ್ ಹಾಕೋರು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋರಿ. ಕೊನೆಯ ದಿನಾಂಕ ನೋಡ್ರಿ 16/2/2026 ಕೊನೆಯ ದಿನಾಂಕ ಇರ್ತದೆ. ಈ ದಿನಾಂಕದ ಒಳಗಡೆ ಅಪ್ಲಿಕೇಶನ್ ಹಾಕೋರಿ. ಇನ್ನೊಂದು ರಿಕ್ವೆಸ್ಟ್ ರೀ, ನಿಮ್ದು ಸ್ಕೋರ್ ಎಷ್ಟಾಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇತ್ತು ನಾ ನೆಕ್ಸ್ಟ್ ವಿಡಿಯೋದಾಗ ಇದನ್ನ ಸ್ಕ್ರೋಲ್ ಮಾಡ್ಕೋತ ನಿಮ್ದು ಯಾರ್ದಾದ್ರು ಸೆಲೆಕ್ಷನ್ ಆಗುತ್ತೆ ಎಷ್ಟಾಗುತ್ತೆ ಇಲ್ಲ ಅಂತೇಳಿ ಕೇಳ್ತೇನ್ರಿ. ಇನ್ನೊಂದು ಹಾಕಿದವ್ರು ಇದ್ದಾರಂದ್ರ ಡಿವಿಷನ್ ಕೂಡ ಯಾವ ಡಿಸ್ಟಿಕ್ ಹಾಕಿನಂತ ಹಾಕ್ರಿ. ಇನ್ನ ಹಾಕಿಲ್ಲಪ್ಪ ಅಂದ್ರ ಸ್ಕೋರ್ ಅಷ್ಟಾದ್ರೂ ಕೂಡ ನಿಮ್ದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.